ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮ್ಗೊಂದು ಬಹಳ ಡೆಲಿಷಿಯಸ್ ಆಗಿರುವಂತ ಮತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಬಹುದಾದಂತ ಕೂರ್ಗಿ ಶೈಲಿಯ ಚಿಕನ್ ಫ್ರೈನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಹಿಂದೆ ಎಲ್ಲ ಬಹಳ ವೆರೈಟೀಸ್ ಆಫ್ ಚಿಕನ್ ಫ್ರೈಗಳನ್ನ ಮಾಡ್ಕೊಂಡು ಟ್ರೈ ಮಾಡಿರ್ತೀರ. ಆದ್ರೆ ಈ ರೀತಿ ಒಮ್ಮೆ ಮಾಡ್ಕೊಂಡು ನೀವು ಟ್ರೈ ಮಾಡಿ, ಇದು ನಿಮ್ಗೆ ಬಹಳ ಇಷ್ಟ ಆಗ್ತದೆ ಮತ್ತೆ ಬಹಳ ಅದ್ಭುತವಾಗಿರುವಂತ ಒಂದು ಟೇಸ್ಟ್ ಇರ್ತೀರ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ನೋಡ್ಕೊಂಡು ತದನಂತರ ಈ ವಿಡಿಯೋನ ಯಾಕೆ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೋನ್ಲೆಸ್ ಚಿಕನ್ನ ಅರ್ಧ kg ಅಷ್ಟು ತಗೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಅದನ್ನ ಮ್ಯಾರಿನೇಷನ್ ಮಾಡೋದಕ್ಕೋಸ್ಕರ ನಾನು ಒಂದು ಪೇಸ್ಟ್ ನ ರೆಡಿ ಮಾಡ್ಕೊಬೇಕು. ಆ ಪೇಸ್ಟ್ಗೋಸ್ಕರ ನಾನು 8 ಕಾಯಿನ ಈ ರೀತಿ ಕಟ್ ಮಾಡಿ ಇದಕ್ಕೆ ಹಾಕೊಂತ ಇದ್ದೀನಿ. ಒಂದು 8 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 10 ಕರಿಬೇವು, ಒಂದು ಇಡಿಯಷ್ಟು ಕೊತ್ತಂಬರಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂತೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಈಗ ಇದನ್ನ ಪೇಸ್ಟ್ ಮಾಡ್ಕೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. ಈಗ ಈ ಪೇಸ್ಟ್ ನ ಏನ್ ಮಾಡ್ಬೇಕು ಅಂದ್ರೆ, ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳೋದಕ್ಕೆ ಈ ಪೇಸ್ಟ್ ನ ಇದಕ್ಕೆ ಹಾಕೋಣ. ಅರ್ಧ ಅಷ್ಟು ಪೇಸ್ಟ್ ಹಾಕೊಂಡು ಮ್ಯಾರಿನೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀಟಾಗಿ ಈ ರೀತಿ ಕೋಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಗಿಂತ ಜಾಸ್ತಿ ಕೂರ್ಗಿ ಅಡಿಗೆ ಅಂದಿದ ತಕ್ಷಣನೇ ಈ ಕಾಚುಪುಲಿ ಅನ್ನೋದು ಎಲ್ಲಾದ್ರಲ್ಲೂ ಬರ್ತಿದೆ. ನಾವು ಫಿಶ್ ಮತ್ತೆ ಚಿಕನ್ ಯಾವ್ದ್ರಲ್ಲಾದ್ರೂ ಸರಿ ಈ ಕಾಚುಪುಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ ನ ಯೂಸ್ ಮಾಡ್ತಿದೆ. ಇದ್ರನ್ನು ಇದಕ್ಕೆ ಒಡೆ ಹಾಕೊಂಡು ನೀಟಾಗಿ ಈ ರೀತಿ ಕಲ್ಸ್ಕೊಳ್ಳೋಣ. ನೀಟಾಗಿ ತುಂಬಾ ಜಾಸ್ತಿ ಹಾಕೊಬಾರ್ದು. ಇದ್ರಲ್ಲಿ ನಾನೀಗ ಒಂದು ಅರ್ಧ ಟೀ ಸ್ಪೂನ್ ಗಿಂತ ಒಂಚೂರು ಜಾಸ್ತಿ ಹಾಕೊಂಡೆ. ಇದನ್ನ ಕೂರ್ಗಿನ ವೆನಿಗರ್ ಅಂತ ಕೂಡ ಕರೀತಾರೆ. ಇದು ನಿಮ್ಮ ಊರಿನಲ್ಲಿ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಏನು ಅಂದ್ರೆ ಸೋಯಾ ಸಾಸ್ಗೆ ಲೈಮ್ ನ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಬಹುದು. ಆದ್ರೆ ಈ ಟೇಸ್ಟ್ ಮಾತ್ರ ಅದರಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಒಂದು ಅರ್ಧ ಅವರ್ ಅಷ್ಟು ಇಟ್ಕೊಳ್ಳೋಣ. ತವಾ ಸ್ವಲ್ಪ ಬಿಸಿ ಆಗೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರು ಮತ್ತು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಈಗ ಇದನ್ನೆಲ್ಲ ಸೇರ್ಕೊಂಡು ಫ್ಲೇಮು ಸ್ವಲ್ಪ ಲೋನ ಇಟ್ಕೊಳ್ಳಿ. ಇದ್ರ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ ನಲ್ಲೇ ಹುರ್ಕೊಬೇಕು. ಕಂಪ್ಲೀಟ್ ಆಗಿ ಬಣ್ಣ ಚೇಂಜ್ ಆಗಿದೆ. ಈಗ ಒಂದು ಚೂರು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂತೀನಿ. ಉಪ್ಪನ್ನ ಸೇರಿಸ್ಕೊಂಡು ಆದ್ಮೇಲೆ ಒಂಚೂರು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆ. ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಕೊಬೇಕು. ಇವಾಗ ಒಂದು ಪ್ಯಾನ್ ತಗೊಂಡೆ. ಈ ಪ್ಯಾನ್ಗೆ 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂತಾ ಇದ್ದೀನಿ. ಇದೊಂಚೂರು ಈಗ ಬಿಸಿ ಆಗಿದ ತಕ್ಷಣ ಇದಕ್ಕೆ ಒಂದು ಸಣ್ಣ ಸೈಜಿನ ಒಂದು ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಇದೇ ರೀತಿ. ಈಗ ಇದಕ್ಕೆ ನಾನು ಗ್ರೀನ್ ಚಟ್ನಿನ ಕಲ್ಸ್ಕೊಂತಾ ಇದ್ದೀನಿ. ಈ ಗ್ರೀನ್ ಚಟ್ನಿ ಯಾವುದು ಅಂದ್ರೆ, ನಾನು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಬರೀ ನಾನು ಅರ್ಧ ಮಾತ್ರ ಹಾಕೊಂಡಿದ್ದು. ಇನ್ನು ಅರ್ಧನ ನಾನು ಈಗ ಇಲ್ಲಿ ಹಾಕೊಂತೀನಿ. ಚಟ್ನಿ ಚೆನ್ನಾಗಿ ನಿಮ್ಗೆ ಹಸೆ ಸ್ಮೆಲ್ ಹೋಗೋವರೆಗೂ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್, ಅದನ್ನ ಈಗ ಇದಕ್ಕೆ ಸೇರಿಸ್ಕೋಣ. ಕ್ಲೀನಾಗಿ ಒಂದ್ಸರಿ ಇದಕ್ಕೆ ಈ ರೀತಿ ಮಿಕ್ಸ್ ಕೊಡ್ಕೊಬೇಕು. ನೀರು ಹಾಕ್ಬಾರ್ದು. ಫಸ್ಟ್ ಈಗ ಈ ಚಿಕನ್ ಎಲ್ಲ ನೀಟಾಗಿ ಇದರಲ್ಲಿರುವಂತ ವಾಟರ್ ಕಂಟೆಂಟು ಅಬ್ಸರ್ವ್ ಆಗಬೇಕು. ಅಬ್ಸರ್ವ್ ಆದ್ಮೇಲೆ ನಿಮ್ಗೆ ಮಸಾಲಾ ಪೌಡರ್ನ ಹಾಕೊಂತೀನಿ. ಚಿಕನ್ ಈಗ ಸ್ವಲ್ಪ ನಿಮ್ಗೆ ಬಿಸಿ ಆಗ್ತಾ ಇದೆ. ಈ ಹಂತದಲ್ಲಿ ನಾನೀಗ ರೋಸ್ಟ್ ಮಾಡಿ ಪೌಡರ್ ಇಟ್ಕೊಂಡಿದ್ದಲ್ಲ ಆ ಪೌಡ್ರನ್ನ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1/4 ಭಾಗ ಹಾಕ್ಕೊಂಡು ಇನ್ನು ಮಿಕ್ಕಿದನ್ನ ಹಂಗೆ ಇಟ್ಕೊಳ್ಳಿ. ನೀಟಾಗಿ ಈ ರೀತಿ ಫ್ರೈ ಆಗಬೇಕು. ಈಗ ವಿತೌಟ್ ವಾಟ್ರು ಇದು ಫ್ರೈ ಆಗ್ತಾ ಇಲ್ಲ. ಮಿಕ್ಸಿನಲ್ಲಿ ಚಟ್ನಿನ ರುಬ್ಕೊಂಡಿದ್ವಲ್ಲ ನಾವು, ಆ ಚಟ್ನಿ ರುಬ್ಕೊಂಡಿದ್ದು ಮಿಕ್ಸಿನಲ್ಲೇ ಸ್ವಲ್ಪ ನೀರನ್ನ ನಾನು ಹಿಂಗೆ ಕಲಸಿಟ್ಕೊಂಡಿದ್ದೆ. ಆ ನೀರನ್ನ ನಾನೀಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಆದಮೇಲೆ ಈಗ ಈ ಚಿಕನ್ನ ಒಂದ್ಸರಿ ನೀಟಾಗಿ ಈ ರೀತಿ ಕಲಸಿಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅದು ಬಾಯ್ಲ್ ಆಗಲಿ. ಫ್ಲೇಮು ಸ್ವಲ್ಪ ಮೀಡಿಯಮ್ನಲ್ಲೇ ಇರಲಿ. ಸುಮಾರು ಒಂದು 3 ನಿಮಿಷ ಆಯಿತು. 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಕುಟ್ಕೊಂಡು ಇಟ್ಕೊಂಡಿದ್ನಲ್ಲ, ಈಗ ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಒಂದ್ಸರಿ ಈ ರೀತಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಲಿಡ್ನ ಅದನ್ನ ಬಿಟ್ಬೋಣ. ಲಿಡ್ಡು ಬಿಡೋದಕ್ಕಿಂತ ಮುಂಚಿತವಾಗಿ ಮತ್ತೆ ಜಾರ್ನಲ್ಲಿ ಇದ್ದಂಥ ಸ್ವಲ್ಪ ನೀರನ್ನ ಇದಕ್ಕೆ ನಾನು ಸೇರಿಸ್ಕೊಂಡೆ. ಈಗ ಒಂದ್ಸರಿ ಉಪ್ಪು ಪ್ರಮಾಣ ನೋಡ್ಕೊಳ್ಳಿ. ಒಂಚೂರನ್ನ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನೀಗ ಒಂದು 5 ನಿಮಿಷ ಇದೇ ರೀತಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟು, ಸುಮಾರು ಒಂದು 5 ನಿಮಿಷ ಆಯ್ತು. ಈಗ ಲಿಡ್ ತೆಗೆದು ಒಂದ್ಸರಿ ಒಂದು ಸ್ಮಾಲ್ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಟಾದ್ಮೇಲೆ ಮತ್ತೆ ಈಗ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡ್ರು, ಅದನ್ನ ಮತ್ತೆ ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳಿ. ಅಗತ್ಯ ಇದ್ದಷ್ಟು ಸೇರಿಸ್ಕೊಳ್ಳಿ, ಸಾಕು. ಈಗ ಅದನ್ನ ಹಾಕಿ ಮತ್ತೊಂದು ಸರಿ ಈ ರೀತಿ ಕಲಸ್ಕೋಣ. ಒಂದು 2 ನಿಮಿಷ ಹಂಗೆ ಬಿಡಿ. ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಚುಪುಲಿನ ನೀರ್ನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದನ್ನ ಈಗ ಒಂಚೂರು ಇದನ್ನ ಇದ್ರ ಮೇಲೆ ಹಿಂಗೆ ಬಿಟ್ಕೊಳ್ಳಿ. ಈ ರೀತಿ ಒಂದ್ಸರಿ ಕಲ್ಸ್ಕೊಳ್ಳಿ. ಒಂದು 2 ನಿಮಿಷ ಅದು ಇದೇ ರೀತಿ ಸ್ವಲ್ಪ ಇದು ಬಾಯ್ಲ್ ಆಗಲಿ. ನೋಡಿದ್ರಲ್ಲ ಇವತ್ತಿನ ಈ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಇನ್ಸ್ಟೆಂಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಹೊಸಬ್ರಾದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹತ್ತಿರಲ್ಲಿ ಶೇರ್ ಮಾಡೋದು ಮರ್ತೋಗಬೇಡಿ ಅಂತ ಹೇಳ್ತಾ,
ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.